ಸರ್ ನನಗೆ ಅನಿಸಿದ್ದು, ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಆರಂಭದಲ್ಲಿ ಗ್ಯಾರಂಟಿ ಸರ್ಕಾರ ಅಂದರು, ಆಮೇಲೆ 2.5 ವರ್ಷ ಆಗ್ತಾ ಇದ್ದ ಹಾಗೆ ಅಧಿಕಾರ ಹಂಚಿಕೆ, ಕುರ್ಚಿ ಕದನ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ 2.5 ವರ್ಷಗಳಲ್ಲಿ ನೀವು ಮಾತ್ರ ಬಹಳ ದೊಡ್ಡ ಮಟ್ಟದ ಹೆಸರನ್ನು ಮಾಡ್ತಾ ಇದ್ರಿ. ಇದನ್ನು ನಾನು ಹೇಳ್ತಾ ಇಲ್ಲ, ಈಗ ಕೇಂದ್ರ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಹೆಂಗೆ ಸಾಧ್ಯ ಆಯ್ತಿದು? ಹೆಂಗೆ ಆ ಭೇಷ್ಗಿರಿ ಅಂದರೆ ಅವ್ರು ಅಗ್ರಿ ಅನ್ನೋಕೆ ಆ ಒಂದು ಕಲ್ಚರ್ ಇದೆಯಲ್ಲ, ಅದು ಬಹಳ ಮೋಡಿ ಮಾಡುತ್ತೆ ನಮಗೆ. ಹೆಂಗೆ ಇದು ಸರ್, ವಾಟ್ ಹ್ಯಾಪನ್ ಎಕ್ಸಾಕ್ಟ್ಲಿ? ನಮ್ಮ ರಾಜ್ಯ ಕೃಷಿನಲ್ಲಿ ಒಂದು ರೀತಿ ಮೊದಲನೇ ಸ್ಥಾನ ಅಂತಲೇ ಹೇಳ್ಬೋದು. ಸೆಂಟ್ರಲ್ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳನ್ನ ನಾವು ಈ ಬೆಳೆ ವಿಮೆ ವಿಚಾರದಲ್ಲಿ ನಮ್ಮ ರಾಜ್ಯ ಫಸ್ಟ್ ಇದೆ, ಅದರಲ್ಲಿ ಕೊಪ್ಪಳ ಮತ್ತು ಹಾವೇರಿ ಸೆಕೆಂಡ್ ಬಂದಿದೆ. ಇಡೀ ರಾಷ್ಟ್ರದಲ್ಲಿ ಸರ್ ಇದನ್ನ ಬೆಳೆ ವಿಮೆನ ಹೌದು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದಕ್ಕೆ ಹಾವೇರಿಗೆ, ಕೊಪ್ಪಳಗೆ ನಮಗೆ 2 ಮತ್ತು 3ನೇ ಸ್ಥಾನದಲ್ಲಿದೆ. ಬಟ್ ರಾಜ್ಯ ಫಸ್ಟ್ ಅಂತ ಕೇಳಿದೆ ಸರ್ ನಾವು. ರಾಜ್ಯ ಫಸ್ಟ್ ಇದೆ, 3ನೇ ಸ್ಥಾನ ಬಂದಿದೆ. ಮತ್ತು ಈ ಲ್ಯಾಬನ್ನು ನಾವು ಅಕ್ರಿಡೇಷನ್ ಮಾಡಬೇಕು. ಅದು ಕೇಂದ್ರದಲ್ಲಿ ಒಂದು ಸಂಸ್ಥೆ ಇದೆ ಸೆಂಟ್ರಲಲ್ಲಿ, ಅದು ಎಲ್ಲ ಲ್ಯಾಬ್ ಪರ್ಫೆಕ್ಟ್ ಆಗಿದ್ದರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಕೃಷಿ ಇಲಾಖೆ ಅಂಡರಲ್ಲಿ ನಮ್ಮೆಲ್ಲ ಟೆಸ್ಟಿಂಗ್ ಲ್ಯಾಬ್ಗಳನ್ನ ಅಕ್ರಿಡೇಷನ್ ತೊಗೊಂಡಿರ್ತಕ್ಕಂಥದ್ದು. ಸೊ ಪರ್ಫೆಕ್ಟಾಗಿ ಮೊನ್ನೆ CEO ಒಬ್ಬರು ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಬಂದು ಅಪ್ರಿಷಿಯೇಟ್ ಮಾಡಿದ್ರು. ನಾನೆಲ್ಲೂ ರಾಷ್ಟ್ರ ಎಲ್ಲ ಸುತ್ತಿದ್ದೀನಿ, ಯಾವ ರಾಜ್ಯನೂ ಎಲ್ಲೂ ಈ ಥರ ಪರ್ಫೆಕ್ಟಾಗಿ ಇಷ್ಟು ಬೇಗ ಎಫೆಕ್ಟಿವ್ ಆಗಿ ಮಾಡಿದ್ದು ನೋಡಿಲ್ಲ ಅಂಥೇಳಿ ನಮ್ಮ ಟೀಮ್. ಅದಕ್ಕೆ ನನ್ನ ಟೀಮ್ ವರ್ಕ್ ಅಂದರೆ ನಮ್ಮ ಕಮಿಷನರು, ಸೆಕ್ರೆಟ್ರಿ, ಡೈರೆಕ್ಟ್ರು, ಸೊ ಅವ್ರ ಕೆಳಗಡೆ ಆಫೀಸರ್ಸು ಎಲ್ಲರೂ ಇವತ್ತು ನಮಗೆ ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥದ್ದಕ್ಕೆ ಆ ಥರದ್ದೆಲ್ಲ ಕಾರಣಗಳಿದೆ. ಈಗ ನಾವು ಕೃಷಿ ಹೊಂಡ ಮಾಡ್ತೀವಿ. ಕೃಷಿ ಹೊಂಡ ಮೊದಲು 104 ತಾಲೂಕಿಗೆ ಇತ್ತು. ಹಾಂ ಸರ್, 25,555 ಏನೋ ಕೃಷಿ ಹೊಂಡಗಳನ್ನು 25,000 ಮಾಡಿದ್ದೀವಿ. ಈಗ 224 ತಾಲೂಕು ಮಾಡಲಿಕ್ಕೆ ಮಧ್ಯೆ ಅದೇನಾಗಿತ್ತು, 13ರಿಂದ 18 ನಮ್ಮ ಹಿಂದೆ ಸಿದ್ದರಾಮಯ್ಯನವರಿದ್ದಾಗ, ಕೃಷ್ಣ ಬೈರೇಗೌಡರಿದ್ದಾಗ ಪ್ರಾರಂಭ ಮಾಡಿದ್ದು. 18ರಿಂದ 23 ಸ್ಟಾಪ್ ಮಾಡಿದ್ರು BJP ಸರ್ಕಾರ. ಅವರು 4,000 ರೈತರಿಗೆ ಕೊಡ್ತಿದ್ರು, 50 ಲಕ್ಷ ರೈತರಿಗೆ ಕೊಡ್ತೀವಿ, ನಿಲ್ಲಿಸ್ಬಿಟ್ರಿ ಅಂತಾರೆ. ಈ ಸ್ಕೀಮ್ಗಳಿದಾವಲ್ಲ, ಇದು ಶಾಶ್ವತವಾಗಿ ಹೆಲ್ಪ್ ಆಗೋದು. ದುಡ್ಡು ಕೊಟ್ಟರೆ ನಾಳೆ ಖರ್ಚು ಮಾಡ್ಕೋತಾರೆ. ಈ ಸ್ಕೀಮ್ಗಳು ಕೊಟ್ಟರೆ ಅವ್ರಿಗೆ ನೋಡಿ, ಇವನ್ನು ನಾವು ಅಚ್ಚುಕಟ್ಟಿನಲ್ಲಿ ಕೊಡ್ತಿರ್ಲಿಲ್ಲ. ನೀರಾವರಿ ಏರಿಯಾದಲ್ಲಿ ಹೊಂಡ ಕೊಡ್ತಿರಲಿಲ್ಲ, ಬರೀ ಮಳೆ ಆಶ್ರಿತ ಏರಿಯಾದಲ್ಲಿ. ನಾವು ಬಂದಮೇಲೆ ನೀರಾವರಿ ಏರಿಯಾದಲ್ಲಿ ಕೊಟ್ಟು. ಯಾಕೆ ಕೊಟ್ಟೆ ಅಂದರೆ, ನಾನು ಒಂದು 2-3 ಕಡೆ ಹೋದೆ ಈ ಥೈಲ್ಯಾಂಡ್ಗಳಲ್ಲಿ. ಸೊ ಫಿಲಿಪೈನ್ಸ್ ಕೂಡ ಹೋಗಿ, ಫಿಲಿಪೈನ್ಸ್ಗೆ ಹೋಗಿದ್ದೆ, ಅದು ನೆಕ್ಸ್ಟ್ ಬರ್ತೀನಿ. ಥೈಲ್ಯಾಂಡ್ಗಳಲ್ಲಿ ಏನಾಗುತ್ತೆ, ನೀರು ಬಿಟ್ಟಿರ್ತೀವಿ, ಕೊನೆಯಲ್ಲಿ 1 ತಿಂಗಳು ನೀರು ಸರಿಯಾಗಿ ಬರಲ್ಲ ಥೈಲ್ಯಾಂಡ್ಗೆ. ಅವಾಗ ಕೃಷಿ ಹೊಂಡ ಇದ್ದರೆ ಸೊ 3 ತಿಂಗಳು ಬೆಳೆ ಇರುತ್ತೆ, ಇನ್ನು 1 ತಿಂಗಳು ನೀರು ಕೊಡದೆ ಹೊರಟೋಗುತ್ತೆ. ಅವ್ರು 3 ತಿಂಗಳು ಬೆಳೆದಿರೋದು ಇದಾಗುತ್ತೆ. ನಾನು ಕಣ್ಣಾರೆ ಒಂದು ನೋಡಿದೆ, ಭಾಳ ಚೆನ್ನಾಗಿ ಒಡೆ ಬರ್ತಾ ಇದೆ, ನೀರಿಲ್ಲ. ಅವ್ರು ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮ ಕಣ್ಣು ಮುಂದೆಲೇ ಈಗೇನಾಗುತ್ತೆ, ಯಾವುದೋ ಒಬ್ಬ ಆಕ್ಸಿಡೆಂಟ್ ಆಗಿ ನಾವು ಇಲ್ಲಿ ನಿಂತಿರ್ತೀವಿ, ಆಕ್ಸಿಡೆಂಟ್ ಆಗಿ ಒಂದು ಪ್ರಾಣ ಹೋಗ್ತಿರ್ತೀವಿ ನೋಡ್ತೀವಲ್ಲ, ಆ ಥರ ಒಂದು ಬೆಳೆದಿರೋ ಬೆಳೆ ನಮಗೆ. ಸೊ ಒಬ್ಬ ಮನುಷ್ಯನ ಜೀವನಕ್ಕೆ ಎಷ್ಟು ಬೆಲೆ ಇದೆಯೋ, ಒಂದು ಕೃಷಿನಲ್ಲಿ ಕಷ್ಟಪಟ್ಟು 3 ತಿಂಗಳು ಬೆಳೆಸಿರೋ ಬೆಳೆ ನಮ್ಮ ಕಣ್ಣು ಮುಂದೆಲ್ಲ ಒಣಗ್ತಾ ಇದೆ. ಇವತ್ತು ಇಷ್ಟು ಒಣಗ್ತದೆ, ನಾಳೆದು ಪೂರ್ತಿ ಒಣಗ್ತಾ ಇದೆ ಅಂತ ನೋಡಿದಾಗ, ಒಂದು ಮನುಷ್ಯ ಜೀವ ಹೇಗೆ ಕಳ್ಕೊತಾ ಇದ್ದಾಗ ನಮಗೆ ನೋವಾಗುತ್ತೋ, ಆ ಥರ ಒಬ್ಬ ರೈತ ಒಂದು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆ ಅವನ ಕಣ್ಣು ಮುಂದೆಲೇ ನಾಶ ಆಗ್ತಿದ್ರೆ ರೈತನಿಗೆ ಬೆಳೆ ಅಂದರೆ ಮಕ್ಕಳ ಥರ ನೋವಾಗುತ್ತೆ. ಸೊ ಅದನ್ನು ಒಂದು ಕಡೆ ನೋಡಿದೆ ನಾನು, ಅವರೊಬ್ಬರು ಎಂಪ್ಲಾಯಿ. ಸೊ ನನಗೆ ಆಮೇಲೆ ಬಂದಮೇಲೆ ನಾನು ನಮ್ಮ ಅಧಿಕಾರಿಗಳೆಲ್ಲ ಕರೆದೆ. ಸೊ ನಾವು ಕಾನೂನು ನಾವೇ ಮಾಡೋದು, ಜನರಿಗೆ ಅನುಕೂಲ ಆಗೋ ಥರ ಮಾಡ್ಬೋದು. ನಮ್ಗೆ ಯಾಕೆ ಇದೆಲ್ಲ ಈ ಕಾನೂನು ಅದು. ಸೊ ಮಳೆ ಆಶ್ರಿತ ಅಚ್ಚುಕಟ್ಟು ಏರಿಯಾ ಬೇಡ, ಎಲ್ಲಿ ಉಪಯೋಗ ಆಗುತ್ತೆ ಅಲ್ಲೆಲ್ಲ 224 ಕ್ಷೇತ್ರದಲ್ಲೂ ಮಾಡೋಕ್ಕೆ ತೀರ್ಮಾನ ತಗೊಂಡು ಅನ್ಲಿಮಿಟ್ ಕೃಷಿ ಹೊಂಡ ಮಾಡೋಕ್ಕೆ ಇವತ್ತು ರೆವಿನ್ಯೂ ಇಲಾಖೆಯಿಂದ, ಕೇಂದ್ರದಿಂದ ಬಂದಿರತಕ್ಕಂಥ ಡಿಸಾಸ್ಟರ್ಸ್ ಇದರಿಂದ ದುಡ್ಡು ತಗೊಂಡಿದ್ದೀವಿ, ನಮ್ಮ ಇಲಾಖೆಯನ್ನು ತಗೊಂಡಿದ್ದೀವಿ. ಹಾಗಾಗಿ ಟೋಟಲಿ ಅನ್ಲಿಮಿಟ್ ಕೃಷಿ ಹೊಂಡ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಮಾಡ್ತಾಯಿದ್ದೀವಿ. 224 ಕ್ಷೇತ್ರದಲ್ಲೂ
ಯಾರು ಬೇಕಾದ್ರೂ ನಮ್ಗೆ ಒಂದೋ ಎರಡೋ ಎಕ್ಸ್ಟ್ರಾ ಬೇಕು ಅಂದರೂ ಕೊಡ್ತೀವಿ. ಸೊ ಒಟ್ಟು ಶಾಶ್ವತವಾಗಿ ನೀರು ಬಂದಾಗ ಶೇಖರಣೆ ಮಾಡ್ಕೊಂಡು ಕೊನೆಯ ಒಂದು ತಿಂಗಳು ಮಳೆ ಆ ಬೆಳೆಗೆ ಕಡಿಮೆ ಆದರೆ ಅದನ್ನು ಉಪಯೋಗಿಸ್ಕೊಳುತ್ತೆ. ಈ ಥರ ಕೃಷಿ ಹೊಂಡ ಈಗಾಗಲೇ 25,000 ಮಾಡಿದ್ದೀವಿ. ಸೊ ಎಷ್ಟಾದರೂ ಅನ್ಲಿಮಿಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಸೊ ಈ ಥರದ್ದೊಂದು ದೊಡ್ಡ ಇದು ಇನ್ಶೂರೆನ್ಸು. ಸೊ ಮೊದಲೆಲ್ಲ 12 ಲಕ್ಷ 13 ಲಕ್ಷ 15 ಲಕ್ಷ ರಿಜಿಸ್ಟರ್ ಆಗ್ತದೆ. ಕರೆಕ್ಟ್ ಸರ್. ಅಲ್ಲಿ ಈಗ 27-28 ಲಕ್ಷದವರೆಗೂ ರಿಜಿಸ್ಟ್ರೇಷನ್ ಆಗ್ತದೆ. ನಾವು ಈ ಒಂದು 2.5 ವರ್ಷದಲ್ಲಿ ಸೊ 5,000 ಕೋಟಿವರೆಗೂ ನಾವು ಇನ್ಶೂರೆನ್ಸ್ ಕ್ಲೈಮ್. ಮೊನ್ನೆ ಬೀದರಲ್ಲಿ ಒಂದೇ ವರ್ಷ ತೊಗರಿ ನಾಶಕ್ಕೆ ಅತಿವೃಷ್ಟಿಗೆ 500 ಕೋಟಿ ಒಂದು ಜಿಲ್ಲೆ ಕೊಟ್ಟಿತ್ತು. ಇತಿಹಾಸ ಇಲ್ಲ ಅದು. ಸೊ ಎಲ್ಲ ಕಡೆ ಸೊ ಇನ್ಶೂರೆನ್ಸನ್ನು ಸೊ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಕೊಡ್ತಿದ್ವಿ, ಪ್ರಿವೆಂಟ್ ಸೋಯಿಂಗ್ ಕೊಡ್ತೀವಿ, ಫೈನಲ್ಲಿ ಬೆಳೆ ನಾಶಕ್ಕೆ ಕ್ರಾಪ್ ಕಟ್ ಸರ್ವೆ ತೊಗೊಂಡು ಅದಕ್ಕೆ ಕೊಡ್ತೀವಿ. ತುಂಬ ರೈತರಿಗೆ ಬಹುಶಃ ಈ 2.5 ವರ್ಷದಲ್ಲಿ ಸೊ ರಾಜಕಾರಣ ಮಾಡೋರು, ವಿರೋಧ ಪಕ್ಷದವರು ಅಥವಾ ಕೆಲವು ಮಾಧ್ಯಮಗಳಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಅದೆಲ್ಲ ಏನೋ ಮಾಡ್ಬೋದು. ಸೊ ಸರ್, ಆದರೆ ಈ ಫರ್ಟಿಲೈಸರ್ಸ್ ಡಿಸ್ಟ್ರಿಬ್ಯೂಷನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಯಾವಾಗಲೂ. ಅದು ಯಾವ ಕಾರಣ? 2.5 ವರ್ಷದಲ್ಲಿ ಏನೂ ಪ್ರಾಬ್ಲಮೇ ಆಗಲಿಲ್ಲ. ಕಳೆದ ವರ್ಷ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಬೇಡಿಕೆ ಇತ್ತು, ಆದರೆ ರೈತರಿಗೆ ತೊಂದರೆ ಆಗೋ ಥರ ಬಿಡಲೇ ಇಲ್ಲ ನಾವು. ಸ್ವಲ್ಪ ಜಾಸ್ತಿ ಇತ್ತು. ಏನಾಗುತ್ತೆ, ಏನಿಲ್ಲ ರೀ, ಒಂದು ಹೋಟ್ಲಲ್ಲಿ ದೋಸೆ ಚೆನ್ನಾಗಿದೆ ಅಂತ ಅಂದರೆ ಕ್ಯೂ ನಿಲ್ತಾರೆ. ಒಳ್ಳೆ ಒಂದು ಕಡೆ ಬಿರಿಯಾನಿ ಸಿಗುತ್ತೆ ಅಂದರೆ ಬೆಳಗ್ಗೆ ಎದ್ದು 6 ಗಂಟೆಗೆ ಕ್ಯೂ ನಿಲ್ತಾರೆ. ಒಬ್ಬ ರೈತ ಎಲ್ಲೋ ಒಂದು ಕಡೆ ರಾಷ್ಟ್ರದಲ್ಲಿ ಗೊಬ್ಬರ ಶಾರ್ಟೇಜ್ ಅಂದ ತಕ್ಷಣ ಅವ್ನಿಗೆ ಆತಂಕ ಆಗುತ್ತೆ. ನಾಳೆ ಹೋದರೆ ನಮಗೆ ಸಿಗುತ್ತೋ ಇಲ್ಲೋ, ಇವತ್ತೇ ಹೋಗೋಣ ಅಂತ ಅದಷ್ಟೇ ಟೆನ್ಷನ್ ಆಯ್ತು ಬಿಟ್ಟರೆ ಕೊನೆಗೆ ಎಲ್ಲ ರೈತರಿಗೂ ಅವ್ರಿಗೆ ಬೇಕಾಗ್ತಂಗೆ ಕೊಟ್ಟು. ಆದರೆ ಇಡೀ ರಾಷ್ಟ್ರದಲ್ಲಿ ನಮ್ಮೊಂದೇ ಅಲ್ಲ, ಇವನ್ UP-ನಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಶಾರ್ಟೇಜ್ ಆಗಿ ಸಪ್ಲೈ ಕೊಟ್ಟರು. ಅನೇಕ ಜಿಲ್ಲೆನಲ್ಲಿ, ಅನೇಕ ರಾಜ್ಯದಲ್ಲಿ. ಅಂದರೆ ಬೇಸಿಕಲಿ ಅಂದರೆ ಡಿಮ್ಯಾಂಡ್ ಜಾಸ್ತಿ. ಲಾಸ್ಟ್ ಟೈಮು 3,50,000 ಮೆಟ್ರಿಕ್ ಟನ್ ಶಾರ್ಟೇಜ್ ಆಯಿತು ನಮಗೆ ಸಪ್ಲೈ. ಇದು ಈ ಸಬ್ಸಿಡಿ ಅವರೇ ಕೊಡ್ತಾರೆ, ರೇಟ್ ಫಿಕ್ಸ್ ಮಾಡೋರು ಕೇಂದ್ರದವರೇ, ಪ್ರೊಡಕ್ಷನ್ ಮಾಡೋದಕ್ಕೆ ಲೈಸೆನ್ಸ್ ಕೊಡೋರು ಅವರೇನೆ. ಸೊ ಮತ್ತು ಇಂಪೋರ್ಟ್ ಮಾಡ್ಕೊಳ್ಳೋರು ಅವರೇನೆ. ಸೊ ನಮಗೆ ಸಪ್ಲೈ ಕೊಡೋರು ಅವರೇನೆ. ನಮ್ಮದು ಓನ್ಲಿ ನಮ್ಮ ಕೃಷಿ ಏನು ನಮ್ಮ ರೈತರು ಬೆಳೀತಾರೆ, ಏನು ಬೇಕಾಗ್ಬೋದು ಈ ವರ್ಷ ಅಂತ ಅಂದಾಜು ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಆ ಅಂದಾಜು ಮೇಲೆ ಅವರು ಅದನ್ನು ಸಪ್ಲೈನ ಫಿಕ್ಸ್ ಮಾಡ್ತಾರೆ. ಇದು ನಮ್ಮ ಜನಕ್ಕೆ ಏನಾಗುತ್ತೆ, ಸೊ ಕೃಷಿ ಅಂದ ತಕ್ಷಣ, ಗೊಬ್ಬರ ಅಂದ ತಕ್ಷಣವೇ ಕೃಷಿ ಇಲಾಖೆಯವರು ಕರ್ನಾಟಕ ರಾಜ್ಯ ಕೊಡಲಿಲ್ಲ, ಕೇಂದ್ರ ಸರ್ಕಾರ ಕೊಡೋ ಜವಾಬ್ದಾರಿ ಕೇಂದ್ರ ಸರ್ಕಾರ ಮಾಡಿ. ಕೇಂದ್ರ ಸರ್ಕಾರ ಏನು ಬೇರೆ ಎಲ್ಲಿಂದೋ ತರಲ್ಲ, ನಮ್ಮ ರಾಜ್ಯದ ಎಲ್ಲ ರಾಜ್ಯದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಅದನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.